ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಯದುಗಿರಿ ಯತಿರಾಜ ಶ್ರೀಗಳಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಮಠಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಇನ್ನು ಬ್ಯಾನ್ ಆಗಿರುವಂತಹ PFIನಿಂದ ಪ್ರಾಣ ಬೆದರಿಕೆ ಬಂದಿರುವಂಥದ್ರ ಬಗ್ಗೆ ಕೇಂದ್ರ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಮಾನುಜಾಚಾರ್ಯ ಸ್ವಾಮೀಜಿಗೆ ವೈ ಕೆಟಗರಿ ಭದ್ರತೆಯನ್ನು ಒದಗಿಸಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ, ತೆಲಂಗಾಣ, ಆಂಧ್ರದಲ್ಲೂ ಕೂಡ ಮಠ ಇದೆ. ಇನ್ನು ಮೂಲಭೂತವಾದಿ ಸಂಘಟನೆಗಳಿಂದ ಪ್ರಾಣ ಬೆದರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆ ವೈ ಕೆಟಗರಿ ಭದ್ರತೆಗೆ ಕ್ರಮ ತೆಗೆದುಕೊಂಡಿದೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈಗ ವೈ ಕ್ಯಾಟಗರಿ ಸೆಕ್ಯೂರಿಟಿ ಗುರುಗಳಿಗೆ ಕೊಡೋಕ್ಕೆ ನಾವು ಲೆಟ್ರ್ ಕಳಿಸಿದ್ರು. ಗೃಹ ಮಂತ್ರಿಗಳಿಗೆ, ನಮಗೆ ಸ್ವಾಮಿಗಳಿಗೆ ಟ್ರೆತ್ ಇತ್ತು. ಹಾಗಾಗಿ ಆ ವಿಚಾರಕ್ಕೆ ನಾವು ಗೃಹ ಮಂತ್ರಿಗಳಿಗೆ ರಿಕ್ವೆಸ್ಟ್ ಕಳಿಸಿದ್ರು. ರಿಕ್ವೆಸ್ಟ್ ಕಳಿಸಾದ್ಮೇಲೆ ಗೃಹ ಮಂತ್ರಿಗಳ ಕಚೇರಿಯಿಂದ ವೈ ಕ್ಯಾಟಗರಿ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಗೌರ್ಮೆಂಟ್ಗೆ ಒಂದು ಲೆಟ್ರ್ ಕಳಿಸಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಆರ್ಡರ್ ಕಾಪಿ ಬರುತ್ತೆ. ಶ್ರೀನಗರದಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿದರು. ಮತ್ತು ರಾಮಾನುಜಾಚಾರ್ಯದು ವಿಗ್ರಹ ಸ್ಥಾಪನೆ ಎಲ್ಲ ಮಾಡಿದರು. ಹಲವಾರು ದಿನಗಳಿಂದ ಬರ್ತಾ ಇದ್ದೀವಿ. ಎಷ್ಟು ದಿನ ಅಂತ ನಮಗೂ ಗೊತ್ತಿಲ್ಲ, ಯಾಕಂದರೆ ಅದು ಅವರ ಇದು ಮಠದ ಒಂದು ನಂಬರ್ಗೆ ಬರ್ತಾ ಇದ್ದಂಥ ಕಾಲ್. ಅದರಲ್ಲಿ ಏನು ಹೇಳಿದ್ರು ಅನ್ನೋಕ್ಕಿಂತ ಅವರಿಗೆ ಈಗ ಅವರ ಕಾರ್ಯಚಟುವಟಿಕೆಗಳಿಗೆ ಯಾರು ತೊಂದರೆ ಕೊಡ್ಬೋದು ಅನ್ನೋ ಒಂದು ನಮಗೆ ಆತಂಕ ಇದ್ದಿದ್ದರಿಂದ ಗೃಹ ಮಂತ್ರಿಗಳ ಕಚೇರಿಗಳು ಇಲ್ಲಿಂದ ಒಂದು ಪತ್ರ ಕಳಿಸಿದ್ರು. ಆ ಪತ್ರದಲ್ಲಿ ಹೀಗೆ ಅವರಿಗೆ ಒಂದು ಸ್ವಲ್ಪ ಬೆಟರ್ ಸೆಕ್ಯೂರಿಟಿ ಕೊಡಬೇಕು, ವೈ ಕ್ಯಾಟಗರಿ ಸೆಕ್ಯೂರಿಟಿ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಅದನ್ನು ಇವಾಗ ಕೇಂದ್ರ ಗೃಹ ಮಂತ್ರಿಗಳು ಅದನ್ನು ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆಗೆ ಕಮಲ ನಾಯಕರು ಮುಂದಾಗಿದ್ದಾರೆ. ಇದು ಕೋಲಾರ ನಗರದ RTO ಕಚೇರಿ ಎದುರು SC ಮೋರ್ಚಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗುವಂತಹ ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭಾಗಿಯಾಗಲಿದ್ದು, ಸಚಿವ ಸುಧಾಕರ, ಉಸ್ತುವಾರಿ ಸಚಿವ ಮುನಿರತ್ನ ಸೇರಿದಂತೆ ಹಲವು ರಾಜ್ಯ ನಾಯಕರು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಸಿದ್ದರಾಮಯ್ಯನ ಕರ್ಕೊಂಡು ಬಂದು ಇಲ್ಲಿ ಗೆಲ್ಸೇ ಬಿಡ್ತೀವಿ ಅಂತೇಳಿ ಡಾಮ್ ಡೂಮ್ ಮಾಡಿದ್ರು ಕೂಡ 4-5 ಸಾವಿರ ಜನ ಸೇರಲಿಲ್ಲ ಅವರಿಗೆ. ಆದರೆ ನಮಗೆ ಸುಮಾರು 20,000ಕ್ಕೂ ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಜಾತಿಯವರು ಮಾತ್ರ ಇಲ್ಲಿ ಸೇರ್ತಾರೆ. ಯಾಕೆ ಅಂತಂದ್ರೆ ಇದಕ್ಕೆ ಕಾರಣ ಇದೆ. ಸಿದ್ದರಾಮಯ್ಯನವರು ದಲಿತರನ್ನು ಸಂಪೂರ್ಣವಾಗಿ ದಮನ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಬಂದಾಗ ತಪ್ಪಿಸಿದ್ದಾರೆ. ಖರ್ಗೆ ಅವರನ್ನು ದೆಹಲಿಗೆ ಓಡಿಸಿದ್ದಾರೆ. ಪರಮೇಶ್ವರ್ ಅವರನ್ನ ಅವರ ಕ್ಷೇತ್ರದಲ್ಲೇ ಸೋಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ವಿರುದ್ಧ KS ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಅವರು ಹಿಂದೂ ಹೌದೋ ಇಲ್ವೋ ಅನ್ನೋದನ್ನ ನಾನು ಹೇಗೆ ಹೇಳಲಿ? ವೈಚಾರಿಕವಾಗಿ ಏನು ಹೇಳಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ಮುಸ್ಲಿಮರ ವೋಟ್ ಎಷ್ಟು ಮುಖ್ಯನೋ ಹಿಂದೂಗಳ ವೋಟ್ ಅಷ್ಟೇ ಮುಖ್ಯ ಅಂತ ಹೇಳಿದರು. DKಶಿಗೆ ED ನೋಟಿಸ್ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ED ನೋಟಿಸ್ ಕೊಡ್ತಿದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ ಅಂತ ಗೊಣಗಾಡುವುದನ್ನು ಬಿಡಲಿ ಅಂತ ಹೇಳಿದರು. ಇನ್ನು ಬ್ರಾಹ್ಮಣ CM ಅನ್ನುವಂಥ ವಿಚಾರಕ್ಕೂ ಕೂಡ ಪ್ರತಿಕ್ರಿಯಿಸಿ, ಜಾತಿಯ ವಿಷಬೀಜ ಬಿತ್ತುತ್ತಾ ಇರುವಂಥದ್ದು ಕಾಂಗ್ರೆಸ್ JDS ಅಂತ ಈಶ್ವರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಲೆ ಕೊಡ್ತಿದ್ದಾರೆ ಅನ್ನೋ ವಿಶ್ವಾಸ ರಾಜ್ಯ ಜನಕ್ಕೂ ಬರುತ್ತೆ. ಪ್ರಹ್ಲಾದ್ ಜೋಶಿನ ಮುಖ್ಯಮಂತ್ರಿ ಮಾಡೋದು ಬಿಡೋದು ಕೇಂದ್ರದ ಸರ್ಕಾರದ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ನಾಯಕರ ತೀರ್ಮಾನ. ಇವರೇ ತೀರ್ಮಾನ ಮಾಡಿಬಿಟ್ರೆ ಮುಂದಿನ ಮುಖ್ಯಮಂತ್ರಿ ಪ್ರಹ್ಲಾದ್ ಜೋಶಿ ಮಾಡೋದಕ್ಕೆ ನಡೆಸ್ತಾ ಇದೆ. 9 ಜನ ಡೆಪ್ಯೂಟಿ CM ಮಾಡ್ತಾರೆ. ಯಾವನು ಹೇಳಿದೆ ಅವರಿಗೆ? ಏನು ಹೇಳಲಿ ನಾನು ಸಿದ್ದರಾಮಯ್ಯನವರಿಗೆ? ಅವ್ರು ಹಿಂದೂ ಹೌದು ಅಲ್ಲೋ ನನಗೆ ಹೆಂಗೆ ಹೇಳಲಿ? ನಾನು ಹಿಂದೂ ನಂಬಲ್ಲ, ಹಿಂದುತ್ವ ನಂಬ್ತೀನಿ ಏನು ಅಂತಂದ್ರೆ ಏನು ನಾನು ಹೇಳೋದು? ಅವ್ರಿಗೆ ವೈಚಾರಿಕವಾಗಿ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ. ಮುಸಲ್ಮಾನರು ಒಟ್ಟು ಹೆಂಗೆ ಬೇಕೋ ಅದೇ ರೀತಿ ಹಿಂದೂಗಳು ಒಟ್ಟು ಬೇಕು. ಮುಂಬರುವ ವಿಧಾನಸಭಾ ಚುನಾವಣೆಗೆ ವಿವಿಧ ಪಕ್ಷಗಳು ಈಗಿನಿಂದಲೇ ಪ್ರಚಾರಕ್ಕಿಳಿದಿವೆ. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ MB ಪಾಟೀಲ್ ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಈ ಬಾರಿ ವಿಭಿನ್ನ ಪ್ರಚಾರಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. MB ಪಾಟೀಲ್ ಪುತ್ರ ಪ್ರಚಾರದ ನೇತೃತ್ವವನ್ನು ವಹಿಸಿದ್ದಾರೆ. ಅಭಿವೃದ್ಧಿ ಕಾರ್ಯದ ದೃಶ್ಯಾವಳಿ ಬೃಹತ್ ಪರದೆಯ ಮೇಲೆ ಪ್ರತಿ ತಾಲೂಕು ಗ್ರಾಮ ತಾಂಡಗಳಲ್ಲಿ ಪ್ರಸಾರಪಡಿಸಲಾಗುತ್ತೆ. ಇದಕ್ಕಾಗಿ ವಿಶೇಷ 4 ಪ್ರಚಾರ ವಾಹನಗಳನ್ನು ಸಿದ್ಧಪಡಿಸಲಾಗಿದೆಯಂತೆ. ಈ ವಾಹನ ಎಲ್ಲೆಡೆ ಸಂಚರಿಸಲಿದ್ದು 30ಕ್ಕೂ ಹೆಚ್ಚು ದಿನಗಳ ಕಾಲ ಅಭಿಯಾನ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ.
ಮುಂಬರುವ ವಿಧಾನಸೌಧ ಚುನಾವಣೆಗೆ ಎಲ್ಲಾ ಪಕ್ಷಗಳು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಸಂಸದ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು. ಈ ಬಾರಿ ಯಾವುದೇ ಮಾಟ ಮಂತ್ರ ನಿಂಬೆಹಣ್ಣು ವರ್ಕೌಟ್ ಆಗಲ್ಲ. ಆ ತಾಯಿ ನಿಮಿಷಾಂಬೆಗೆ ನಿಂಬೆಹಣ್ಣು ಅರ್ಪಿಸಿ ಬಿಡಿ. ನಿಂಬೆಹಣ್ಣು ಎಲ್ಲ ರಿವರ್ಸ್ ಆಗಬೇಕು, ವರ್ಕ್ ಆಗಬಾರದು. ಅದು ಯಾವ ರೀತಿ ರಿವರ್ಸ್ ಆಗಬೇಕು ಅಂದರೆ ಏನೇ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಸಂಕಲ್ಪ ಮಾಡಿದರು. ಶ್ರೀ ರೇವಣ್ಣ ಭದ್ರಕೋಟೆ ಹೊಳೆನರಸೀಪುರದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದೆ. ಜೆಡಿಎಸ್ ಬಿಟ್ಟು ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಶಾಸಕ ಎಚ್.ಡಿ. ರೇವಣ್ಣ ಮತ್ತು ಅವರ ಕುಟುಂಬ ವಲಯದಲ್ಲಿ ಆಪ್ತರೆಂದು ಗುರುತಿಸಿಕೊಂಡಿದ್ದಂತೆ ಕೆಲವರು ಜೆಡಿಎಸ್ ತೊರೆದು ಸಂಸದ ಡಿಕೆ ಸುರೇಶ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮುಖಂಡರುಗಳು ಚರ್ಚೆಯನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ ಈ ಬಾರಿ ನಾವು ನೊಂದಿದ್ದೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು, ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಅನ್ನ ಉಳಿಸಬೇಕು ಅಂತೇಳಿ ಅನೇಕರು ತೀರ್ಮಾನವನ್ನ ಮಾಡಿ ಇವತ್ತು ನಮ್ಮ ಪಕ್ಷವನ್ನ ಅನ್ಕಂಡೀಷನಲ್ ಆಗಿ ಹೊಳೆ ನರಸೀಪುರದ ಜನ ತೀರ್ಮಾನವನ್ನ ಮಾಡಿ ಇವತ್ತು ಅನೇಕರು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸಿಎಂ ಎಚ್.ಡಿ.ಕೆ. ಅವರ ಪಂಚರತ್ನ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಕುಮಟಾ ತಾಲೂಕಿನ ಕಾಗಲ ಗ್ರಾಮದಲ್ಲಿ ಎಚ್.ಡಿ.ಕೆ.ಗೆ ಬೃಹತ್ ಅಡಿಕೆ ಆಹಾರವನ್ನು ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಇನ್ನು ಕುಮಟಾ ತಾಲೂಕಿನಲ್ಲಿ ಪಂಚರತ್ನ ಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಅಗನಾಶಿನಿ ಗ್ರಾಮದಲ್ಲಿ ಮಕ್ಕಳು ಸುಗ್ಗಿ ಕುಣಿತದ ಮೂಲಕ ಕುಮಾರಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರಿದರು. ಮಕ್ಕಳ ಸುಗ್ಗಿ ಕುಣಿತ ವೀಕ್ಷಿಸಿದಂಥ ಎಚ್.ಡಿ.ಕೆ. ಸಂತಸಪಟ್ಟರು. ಈ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ. ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಗನಾಶಿನಿಯ ಸುಗ್ಗಿ ಕುಣಿತಕ್ಕೆ ಅಗತ್ಯ ಪ್ರೋತ್ಸಾಹವನ್ನು ಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟರು. ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಸ್ಥಾಪನೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಬಳ್ಳಾರಿ ಸಂಸದ ದೇವೇಂದ್ರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಹಾನ್ ನಾಯಕರೇ ಪಕ್ಷ ಕಟ್ಟಿ ವಾಪಸ್ ಬಂದಿದ್ದಾರೆ. ಪಕ್ಷ ಕಟ್ಟೋದು ಅಷ್ಟು ಸುಲಭವಲ್ಲ. ನಮ್ಮ ರಾಜ್ಯದಲ್ಲಿ ಇದೆಲ್ಲ ನಡೆಯಲ್ಲ. ಕಾದು ನೋಡೋಣ ಎಷ್ಟು ಸೀಟು ಗೆಲ್ತಾರೆ ಅಂತ. ಹೊಸ ಪಕ್ಷದಿಂದ ಏನೂ ಆಗಲ್ಲ. ಕೇಂದ್ರ ರಾಜ್ಯ ಸರ್ಕಾರದ ಸಾಧನೆ ಹೇಳಿದ್ರು ಜನ ವೋಟ್ ಹಾಕೋಕೆ ಯೋಚನೆ ಮಾಡ್ತಾರೆ. ಹೀಗಿರುವಾಗ ಏಕಾಏಕಿ ಪಕ್ಷ ಕಟ್ಟಿದರೆ ಯಾರು ಕೇಳ್ತಾರೆ? ರೆಡ್ಡಿಯನ್ನ ವಾಪಸ್ ಕರೆ ತರೋದು ಕೇಂದ್ರ ನಾಯಕರಿಗೆ ಬಿಟ್ಟದ್ದು. ಈ ಬಗ್ಗೆ ಚರ್ಚಿಸಿದ್ದೇವೆ. ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಅದ್ದೂರಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ನಡೆಯಿತು. ಜಾತ್ರೆಯಲ್ಲಿ ಕೃಷಿ ಸಚಿವ ಬಿ.ಸಿ. ಪಾಟೀಲ್ ಹವಾ ಜೋರಾಗಿತ್ತು. ವಾಲ್ಮೀಕಿ ಮಠದಲ್ಲಿ ಕೃಷಿ ಮೇಳ ಉದ್ಘಾಟನೆಗೆ ಆಗಮಿಸಿದ್ದಂಥ ಬಿ.ಸಿ. ಪಾಟೀಲ್ ಕೌರವ ಸಿನಿಮಾದ ಹಾಡು ಹಾಕ್ತಾ ಇದ್ದಂತೆ ಫುಲ್ ಖುಷ್ ಆದರು. ಬಳಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿ.ಸಿ. ಪಾಟೀಲ್ ಮೀಸೆ ತಿರುಗುತ್ತಾ ಕೌರವ ಸಿನಿಮಾದ ಡೈಲಾಗ್ ಅನ್ನು ಹೊಡೆದು ಎಲ್ಲರನ್ನ ರಂಜಿಸಿದ್ರು. ಅದೇನ್ ತಿಮ್ರ ಪೊಗುರ ಅನ್ನೋ ಸಚಿವರ ಡೈಲಾಗ್ ಕೇಳಿ ಜನರು ಫುಲ್ ಖುಷಿಯಾದರು. ಗೌರವ ಸಮರ್ಪಣೆ. ಕಲಾದೇವಿಯ ಮಕ್ಕಳು ತಾವೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಶುಭವಾಗ. ಪೊಲೀಸ್ ಅಂದ್ರೆ ಭಯ ಅಲ್ಲ, ಇದು ಭರವಸೆ ಎಂಬ ತಮ್ಮ ವೃತ್ತಿಚರದ ಸನ್ಮಾನ್ಯ ಶ್ರೀ ಬಿ.ಸಿ. ಪಾಟೀಲ್ ಸಾಹೇಬರು ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಶ್ರೀಮಠದ ಬಂದಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆ ಮಾಡಲಿಕ್ಕೆ ಬಿಬಿಎಂಪಿ ನೌಕರರು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಇದರಿಂದ ಬಿಬಿಎಂಪಿಯ ಸೇವೆಯಲ್ಲಿ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯ ಸೇವಾ ಸವಲತ್ತು, ಖಾಲಿ ಹುದ್ದೆಗಳ ನೇಮಕಾತಿ, ಹಿರಿಯ ಅಧಿಕಾರಿಗಳ ಒತ್ತಡ ಸೇರಿದಂತೆ ಹಲವು ಕಾರಣಕ್ಕೆ ರಜೆಯನ್ನು ಹಾಕಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ಮಾತನಾಡಿ, ಬಿಬಿಎಂಪಿಯ ಎಲ್ಲ ಸಿಬ್ಬಂದಿಗಳು ಇಂದು ಸಾಮೂಹಿಕ ರಜೆಯನ್ನು ಹಾಕಿ ಮುಷ್ಕರವನ್ನು ನಡೆಸಲಿದ್ದಾರೆ ಅಂತ ಹೇಳಿದರು. ಜೊತೆಗೆ ಆಸ್ ಎ ಪ್ರಿನ್ಸಿಪಲ್ ಅದನ್ನು ರದ್ದು ಮಾಡಿಸಿ, ನಿಮ್ಮ ಅಧಿಕಾರದಲ್ಲಿ ಅದು ರದ್ದು ಮಾಡಿಸಿ. ಜೊತೆಗೆ ಯಾವುದೇ ಅಧಿಕಾರ ಸತ್ಯಾಗ್ರಹ, ಆಮರಣ ಸತ್ಯಾಗ್ರಹ ಕುತ್ಕೊಂಡು ಇಡೀ ಬಿಬಿಎಂಪಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಕೂಡ ಕಸ ತಗೊಳ್ಳಲ್ಲ. ಗಬ್ಬೆದ್ದು ಬಿಬಿಎಂಪಿ ಎಲ್ಲ ನಾರಿ ರೋಗ ರುಜಿನಗಳಿಂದ
ವಾತಾವರಣ ಸೃಷ್ಟಿಯಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಈ ಕೂಡಲೇ ಪರಿಹಾರವನ್ನು ಒದಗಿಸಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ. ಮಾತ್ರ ಅಲ್ಲ, ರಸ್ತೆಗಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಹಾಗೂ ಭೂಮಾಲೀಕರ ನಡುವೆ ಜಗಳ ನಡೀತಾ ಇದ್ದು, ವ್ಯಕ್ತಿಯೋರ್ವ ಸಾರ್ವಜನಿಕ ರಸ್ತೆಗೆ ಗೋಡೆಯನ್ನು ನಿರ್ಮಿಸಿದ್ದಾನೆ. ಬೆಂಗಳೂರಿನ ಹೊರಮಾವಿನ ಚಿಕ್ಕಪುಳ್ಳಪ್ಪ ಗಾರ್ಡನ್ನ ವಾರ್ಡ್ ನಂಬರ್ 25 ಬಳಿ ಈ ಘಟನೆ ನಡೆದಿರುವಂಥದ್ದು. ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದಂತ ಪೊಲೀಸರು, ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರೊಂದಿಗೆ ಬಂದು ಗೋಡೆಯನ್ನ ತೆರವುಗೊಳಿಸಿದ್ರು. ಈ ವೇಳೆ ಪೊಲೀಸರು ಅಧಿಕಾರಿಗಳ ಜೊತೆ ಭೂ ಮಾಲೀಕ ಮಂಜುನಾಥ್ ವಾಗ್ವಾದಕ್ಕಿಳಿದ್ರು. ಬಳಿಕ ಭೂಮಾಲೀಕ ಮಂಜುನಾಥ್ನನ್ನ ಪೊಲೀಸರು ವಶಕ್ಕೆ ಪಡೆದರು. 19 ಇಲ್ಲಿದ್ದೀವಿ. ಓಕೆ, ಅದು ಕೋವಿಡ್ 2 ಇಯರ್ಸ್ ಅಷ್ಟು ಯಾರು ಓಡಾಡಿಲ್ಲ. ಅದಾದ್ಮೇಲೆ ಬ್ಲಾಕ್ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಅಪ್ರೋಚ್ ರೋಡ್ ಅಂತ ನಮ್ಮವ್ರು ಹೇಳಿದ್ದಾರೆ. ಅಪಾರ್ಟ್ಮೆಂಟ್ ಅವರು ತಗೊಂಡಿದೀವಿ. ಅಪ್ರೋಚ್ ರೋಡ್ ಇಸ್ ಜಸ್ಟ್ ಓವರ್ ಹಿಯರ್. ಓಕೆ, ಆಮೇಲೆ ರೋಡ್ ಹಾಕ್ಸಿದ್ದಾರೆ ಈ ಏರಿಯಾ ಫುಲ್ಲು. ಯಾಕೆ ರೋಡ್ ಹಾಕ್ಸ್ಕೊಂಡಿರೋದು? ಇದೇನೋ ಪ್ರಾಪರ್ಟಿ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಬಟ್ ರೋಡ್ ಹಾಕ್ಸ್ಕೊಂಡಿದ್ದಾರೆ, ಲೈಟ್ ಇದೆ, ಬಿಬಿಎಂಪಿ ಇದೆ, ವಾರ್ಡ್ ಎಲ್ಲಾನು ಇದೆ. ಹಂಗಂದ್ರೆ ನಮ್ದು ಅಂತ ಹೇಗೆ ಕ್ಲೇಮ್ ಮಾಡಕ್ಕಾಗುತ್ತೆ? ಸಡನ್ ಆಗಿ ಈ 2 ರೋಡ್ ಮುಚ್ಚಿಬಿಟ್ಟಿದ್ದಾರೆ. ಗಾಂಧಿ ಸ್ಟ್ಯಾಚ್ಯೂಯಿಂದ ಕೆರೆ ಕಡೆ ಹೋಗೋ ರೋಡ್ 1 ತಿಂಗಳಿಂದ ಕೆಲಸ ನಡೀತಿದೆ. ಬಟ್ ಇನ್ನೂ ಅದು ರೆಡಿ ಆಗಿಲ್ಲ. ಅದು ನಾರ್ಮಲ್ 2 ವೀಲರ್. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಮರ್ಡರ್ ಪಾಲಿಟಿಕ್ಸ್ ಶುರುವಾಗಿದೆ. 2010ರಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದಂಥ ಹಾಲುಮತ ಸಮುದಾಯದ ಮುಖಂಡ ದಿವಂಗತ ಆನಂದ ಸಾಹುಕಾರ ಅಲ್ದಾಳ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಆನಂದ ಸಾಹುಕಾರ ಕೊಲೆ ಪ್ರಕರಣದಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಹಾಗೂ ರಾಜ ರಂಗಪ್ಪ ನಾಯಕ ಕೈವಾಡವಿದೆ ಅಂತ ಸಹೋದರ ಮಾನಪ್ಪ ಸಾಹುಕಾರ ಆರೋಪವನ್ನು ಮಾಡಿದರು. ಮಾನಪ್ಪ ಸಾಹುಕಾರ ಆರೋಪವನ್ನು ದಿವಂಗತ ಆನಂದ ಸಾಹುಕಾರ ಪುತ್ರ ರವಿ ಸಾಹುಕಾರ ಅಲ್ಲಗೆಳೆದಿದ್ದು, ನನ್ನ ತಂದೆ ಕೊಲೆ ಪ್ರಕರಣದಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕರ ಕೈವಾಡವಿಲ್ಲ, ನಮ್ಮ ದೊಡ್ಡಪ್ಪ ಮಾಡಿರುವಂಥ ಆರೋಪ ಸುಳ್ಳು ಅಂತ ಕಣ್ಣೀರಾಕಿದ್ದಾರೆ. ಬಲಗೈಯಂತಿದ್ದ ನನ್ನ ತಮ್ಮನ ಕಳೆದುಕೊಂಡು ನಾನು ರಾಜಕೀಯ ಮಾಡಕ್ಕ ಬಂದಿದ್ದೀನಿ. ಇಷ್ಟೆಲ್ಲದಕ್ಕೂ ನನ್ನ ತಮ್ಮನಕ್ಕೆಲ್ಲ ಕೇಸಿ ಕಾರಣರಾದಂಥವು ರಾಜ ವೆಂಕಟ ನಾಯ್ಕ, ರಾಜ ರಂಗಪ್ಪ ನಾಯ್ಕ. ಅನಂತರ ಮೇಲೆ ನೀನು ಅಪರಾಧ ವರ್ಷ ಕೊಟ್ಟಿನಿ. ಸದ್ಯ ಆ ಅಪವಾದ ಸುಳ್ಳು ನಂಗಿತ್ತಂತಂತಂದ್ರೆ ನೀನು ಅವ್ರ ಪರಿಚಯ ಇಲ್ಲ ಅಂತಂತಂದ್ರೆ ನೀನು ಯಾವ ದೇವಸ್ಥಾನಕ್ಕನ ಕರಿ, ಯಾವ ಗುಡಿಗನ ಕರಿ, ನಿನಗಿಷ್ಟವಾದ ದೇವಸ್ಥಾನ ಗದ್ದೆಮ್ಮ. ಆ ಗದ್ದೆಮ್ಮದಲ್ಲಿ ಕರೀತಾರೆ. ವೆಂಕಟ ನಾಯ್ಕರ ಒಂದು ಆರೋಪ ಮಾಡಿದಾರ. ಆ ಆರೋಪ ಪುಟ್ಟ ಸುಳ್ಳು. ನಮ್ಮ ತಂದೆ ಯಾವ ಬಂದವ ನನಗೆ ಗೊತ್ತಲ್ಲ, ನನಗೆ ಗೊತ್ತಿಲ್ಲ. ನಮ್ಗೆ ಒಳ್ಳೆ ಬಾಳ ಕೊಡ್ತಾರ. ನಮ್ಮ ತಂದೆಯವರು ಕೊಲೆ ಪ್ರಕರಣದಿಂದ ಯಾರ ನಮ್ಮ ತಂದೆಯವ್ರನ್ನ ಯಾರು ಕೊಲೆ ಮಾಡ್ಯಾರಂತ ನನಗೆ ಗೊತ್ತು. ನಾನು ಸ್ವಲ್ಪ ಮಗನಾಗಿ ಹೇಳ್ತೀನಿ. ಅದರಲ್ಲಿ ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಸಮ್ಮುಖದಲ್ಲಿ ಪರೇಡ್ ನಡೆಸಲಾಯಿತು. ಒಟ್ಟು 30 ರೌಡಿ ಶೀಟರ್ಗಳು ಪರೇಡ್ನಲ್ಲಿದ್ದರು. ಕಳೆದ ಚುನಾವಣೆಯಲ್ಲಿ ಗಲಾಟೆ ಮಾಡಿದಂಥ 2 ಬೇರೆ ಪ್ರಕರಣದಲ್ಲಿ ನ್ಯಾಯಾಂಗ ವಶದಲ್ಲಿದ್ದಾರೆ. ಇನ್ನು 17 ಜನ ದುಡಿಲಿಕ್ಕೆ ಹೋಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಗಲಾಟೆ ಮಾಡಿದರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವಾರ್ನಿಂಗ್ ಅನ್ನು ಕೊಡಲಾಯಿತು. ಚಿತ್ರದುರ್ಗದ ಬುರ್ಡೇಕಟ್ಟೆ ಬಳಿ ಟ್ರ್ಯಾಕ್ಟರ್ನಲ್ಲಿ ಹುಲ್ಲು ಸಾಗಾಣಿಕೆ ವೇಳೆ ಬೆಂಕಿ ಹೊತ್ಕೊಂಡಿದೆ. ಒಣಗಿದ ಹುಲ್ಲು ಸಾಗಿಸುವ ವೇಳೆ ರಸ್ತೆ ಬಳಿಯ ವಿದ್ಯುತ್ ತಂತಿ ತಗುಲಿರುವಂಥದ್ದು, ಪರಿಣಾಮ ಟ್ರ್ಯಾಕ್ಟರ್ ಸಮೇತ ಹೊತ್ತಿ ಉಳಿದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೆಂಗ್ ತೆಗಿತೀಯ? ಸುಡುತ್ತೆ. ಯಾತ್ರಾಗಾರ ತಳ್ಬೇಕಷ್ಟೇ. ಕೊಡುವಂದ್ಸರಿ ಹಂಗೆ. ವೈದ್ಯಕೀಯ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಪ್ರಸೂತಿ ತಜ್ಞೆಗೆ 11.10 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ.
ಧಾರವಾಡ ಜಿಲ್ಲಾ ಗ್ರಾಹಕರ ಆಯೋಗದಿಂದ ಪ್ರಸೂತಿ ತಜ್ಞೆ ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿಗೆ ದಂಡವನ್ನು ವಿಧಿಸಲಾಗಿದೆ. ಧಾರವಾಡದ ಮಾಳಮಡ್ಡಿಯಲ್ಲಿರುವಂತಹ ಪ್ರಶಾಂತ ನರ್ಸಿಂಗ್ ಹೋಮ್ ಕುಲಕರ್ಣಿ ಎಂಬುವರಿಗೆ ಸೇರಿದ್ದಾಗಿದೆ. ಇನ್ನು ಪ್ರೀತಿ ಎಂಬುವರು 3 ರಿಂದ 9ನೇ ತಿಂಗಳವರೆಗೆ ಇದೇ ನರ್ಸಿಂಗ್ ಹೋಮ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಬಳಿಕ SDM ಆಸ್ಪತ್ರೆಯಲ್ಲಿ ಹೆರಿಗೆಗೆ ವಿಕಲಚೇತನ ಶಿಶು ಜನಿಸಿದೆ. ಈ ವಿಷಯ ಮೊದಲೇ ಗೊತ್ತಿದ್ರೂ ಕೂಡ ಪ್ರಶಾಂತ ನರ್ಸಿಂಗ್ ಹೋಮ್ನವರು ತಿಳಿಸಿಲ್ಲ. ಹೀಗಾಗಿ ಪತ್ನಿ ಪ್ರೀತಿಗೆ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿ ಪರಶುರಾಮ ಘಾಟ ದೂರನ್ನು ದಾಖಲಿಸಿದ್ದಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಪ್ರಸೂತಿ ತಜ್ಞೆಗೆ ಅವರ ವಿರುದ್ಧ ಆರೋಪವನ್ನು ಮಾಡಲಾಗ್ತಾ ಇದೆ. ಶಾಲೆಗೆ ತರಲಿಕ್ಕೆ ದಾರಿ ಮಾಡಿಕೊಡುವಂತೆ ಹಾವೇರಿಯಲ್ಲಿ ನೂರಾರು ಮಕ್ಕಳು ಪ್ರತಿಭಟನೆಯನ್ನು ಮಾಡಿದರು. ಕೊನೆಗೂ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಗೆಲುವು ಸಿಕ್ಕಿದೆ. ಈ ಕುರಿತು ನ್ಯೂಸ್ 18 ಸತತ ವರದಿಯನ್ನು ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತಂತ ಒತ್ತುವರಿ ಮಾಡಿಕೊಂಡಿದ್ದಂಥ ಜಾಗವನ್ನು ತೆರವು ಮಾಡಲಾಗಿದೆ. ಇನ್ನು ಕಲಂದರ ಚಬ್ಬಿ ಎಂಬಾತ ಶಾಲೆಗೆ ಹೋಗುವ ದಾರಿಯನ್ನೇ ಒತ್ತುವರಿ ಮಾಡಿ ಮನೆಯನ್ನು ಕಟ್ಕೊಂಡಿದ್ದ. ಹೀಗಾಗಿ ರೊಚ್ಚಿಗೆದ್ದಂಥ ವಿದ್ಯಾರ್ಥಿಗಳು ಶಿಗ್ಗಾವಿ ಪಟ್ಟಣದಲ್ಲಿ ರಸ್ತೆ ವಶಪಡಿಸಿಕೊಂಡು ಮಾಲೀಕರಿಗೆ ಬಿಸಿ ಮುಟ್ಟಿಸಿದ್ರು. ನಮ್ಮ ದಾರಿ ನಮಗೆ ಕೊಡಿ ಅಂತ ಹೋರಾಟವನ್ನು ಮಾಡಿದರು. ಮಕ್ಕಳ ಆಕ್ರೋಶ ಕಂಡು ಕಲಂದರ್ 1 ದಿನದ ಗಡುವು ಪಡೆದು ಅದರಂತೆ ಒತ್ತುವರಿ ಮಾಡಿಕೊಂಡಿದ್ದಂಥ ಮನೆಯನ್ನು ತೆರವು ಮಾಡಿದ್ದಾನೆ. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದು ಅವರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬುದನೂರು ಕಾಲುವೆಯಲ್ಲಿ ಕಾಡು ಕೋಣವೊಂದು ತೇಲಿ ಬಂದಿದೆ. ನೀರಿನಲ್ಲಿ ಕಾಡು ಕೋಣ ಬಂದಿದ್ದನ್ನು ಕಂಡಂತ ಜನ ಒಂದು ಕ್ಷಣ ಭಯಭೀತರಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದರು. ಬಳಿಕ ಸ್ಥಳಕ್ಕೆ ದೌಡಾಯಿಸಿದಂಥ ಅಧಿಕಾರಿಗಳು ಗ್ರಾಮಸ್ಥರ ಸಹಕಾರದಿಂದ ಕೋಣವನ್ನು ರಕ್ಷಿಸಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಜಮೀನಿನಲ್ಲಿ ಸಿಕ್ಕ ಚಿರತೆ ಮರಿಗಳನ್ನು ಮಕ್ಕಳು ಮನೆಗೆ ತಂದಿರುವಂಥ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಳಗೇರಿ ಗ್ರಾಮದಲ್ಲಿ ನಡೆದಿದೆ. ಕೀರ್ತಿಕುಮಾರ್ ಎಂಬುವರ ಜಮೀನಿನಲ್ಲಿ 8 ಚಿರತೆ ಮರಿಗಳು ಪತ್ತೆಯಾಗಿವೆ. ತೋಟಕ್ಕೆ ಹೋಗಿದ್ದಾಗ ಚಿರತೆ ಮರಿಗಳನ್ನು ನೋಡಿದಂಥ ಮಕ್ಕಳು 2 ಮರಿಗಳನ್ನು ತಂದು ಕೋಳಿ ಗೂಡಿನಲ್ಲಿಟ್ಟು ಪೋಷಣೆಯನ್ನು ಮಾಡಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದಂಥ ಅರಣ್ಯಾಧಿಕಾರಿಗಳ ತಂಡ ಚಿರತೆ ಮರಿಗಳನ್ನು ವಶಕ್ಕೆ ಪಡೆದರು. ಮರಿಗಳು 2 ಸಿಕ್ಕಿದ್ವಿ. ಇನ್ನು ಮಿಕ್ಕದ ಮರಿಗಳು ಎಷ್ಟಿದ್ದು? ಇನ್ನು 7-8 ಐತೆ. ನಿಮ್ಮ ಹೆಸರು ಏನು ಸರ್? ಕೀರ್ತಿಕುಮಾರ್ ಅಂದ್ಬಿಟ್ಟು. ನಿಮ್ಮ ಹೆಸರು? ಕೇರಳದ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರೊಬ್ಬರು ಮಗುವಿಗೆ ಜನ್ಮವನ್ನು ನೀಡಿದ್ದು ಇದು ದೇಶದ ಮೊದಲ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಸಹದ್ ಮಗುವಿಗೆ ಜನ್ಮ ನೀಡಿದ್ದು ಮೊದಲ ಟ್ರಾನ್ಸ್ ಮ್ಯಾನ್ ತಂದೆಯಾಗಿದ್ದಾರೆ. ಅವರು ಹುಟ್ಟಿನಿಂದ ಹೆಣ್ಣಾಗಿದ್ದಂಥ ಸಹದ್ ಲಿಂಗ ಪರಿವರ್ತಿತ ಪುರುಷನಾಗಿದ್ದು ಹಾರ್ಮೋನ್ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಮಗು ಹೊಂದಬೇಕೆಂಬ ಆಸೆಯಿಂದ ಹಾರ್ಮೋನ್ ಚಿಕಿತ್ಸೆಯನ್ನು ನಿಲ್ಲಿಸಿದ್ರು. ಸಹದ್ ಅವರ ಸಂಗಾತಿ ಜಿಯಾ ಪಾವಲ್ ಹುಟ್ಟಿನಿಂದ ಗಂಡಾಗಿದ್ದು ಲಿಂಗ ಪರಿವರ್ತನೆಯ ಮೂಲಕ ಹೆಣ್ಣಾಗಿದ್ದಾರೆ. ಈಗ ಸಹದ್ ಮಗುವಿಗೆ ಜನ್ಮವನ್ನು ನೀಡಿದ್ದು ಹೊಸ ದಾಖಲೆ ಸೇರಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲಾ ಕೋರ್ಟ್ ಆವರಣಕ್ಕೆ ಚಿರತೆಯೊಂದು ನುಗ್ಗಿ ದಾಳಿಯನ್ನು ಮಾಡಿತ್ತು. ಪರಿಣಾಮ ಹಲವರು ಗಾಯಗೊಂಡಿದ್ದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಚಿರತೆ ಸೆರೆ ಹಿಡಿದಿದ್ದಾರೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಯಿತು. ಧಾರವಾಡದಲ್ಲಿ ಗರಗ ಶ್ರೀ ಗುರು ಮಡಿ ಚಾಳೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವಕ್ಕೆ ಉಪ್ಪಿನ ಬೆಟಗೇರಿಯ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು. ಶಾಸಕ ಅಮೃತ್ ದೇಸಾಯಿ ಅಧ್ಯಕ್ಷತೆಯಲ್ಲಿ ರಥೋತ್ಸವ ಜರುಗಿದೆ. ಭಕ್ತರು ರಥಕ್ಕೆ ಬಾಳೆಹಣ್ಣು ಉತ್ತತ್ತಿ ಎಸೆದು ಭಕ್ತಿಯನ್ನು ಮೆರೆದರು. ಅಲ್ಲದೆ ಉಳವಿ ಜಾತ್ರೆ ಮುಗಿಸಿ ಗರಗ ಜಾತ್ರೆಗೆ ಭಕ್ತರ ದಂಡು ಹರಿದು ಬಂದಿತ್ತು. ಈ ಅದ್ದೂರಿ ರಥೋತ್ಸವಕ್ಕೆ ಗರಗ, ಅಂಗರಕಿ, ತಡಕೋಡ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಗ್ರಾಮದ ಭಕ್ತರು ಸಾಕ್ಷಿಯಾದರು. ಪ್ರೇಮಿಗಳ ದಿನ ಇನ್ನು ಮುಂದೆ ಗೋವು ಆಲಿಂಗನ ದಿನವನ್ನಾಗಿ ಆಚರಿಸಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಫೆಬ್ರವರಿ 14ರಂದು ಎಲ್ಲರೂ ಕೂಡ ಹಸುವನ್ನು ಅಪ್ಪಿಕೊಳ್ಬೇಕು ಅಂತ ಕೇಂದ್ರ ಪ್ರಾಣಿ ಕಲ್ಯಾಣ ಮಂಡಳಿ ಮನವಿಯನ್ನು ಮಾಡಿದೆ. ಕಾಮಧೇನು, ರೈತರ ಸಂಗಾತಿ, ರೈತರ ಗೆಳೆಯ, ಸಿರಿ ಸಮೃದ್ಧಿ ಪ್ರತೀಕ ಎಂಬೆಲ್ಲ ಹೆಸರಿನಿಂದ ಕರೆಯುವಂಥ ಹಸು ಭಾರತೀಯರಿಗೆ ಪೂಜ್ಯ ಪ್ರಧಾನ. ಹಾಗಾಗಿ ಫೆಬ್ರವರಿ 14ರಂದು ಯುವಕ ಯುವತಿಯರಿಗೆ ಪ್ರೇಮ ನಿವೇದನೆ ಬದಲಿಗೆ ಪ್ರಾಣಿಯನ್ನು ಅಪ್ಪಿಕೊಳ್ಳಿ. ಇದರಿಂದ ಹಸುವಿನ ಬಗ್ಗೆ ಕಳಕಳಿ, ಮಮತೆ ಮೂಡಲಿದೆ ಎಂಬುದು ಕೇಂದ್ರ ಸರ್ಕಾರದ ಆಶಯ. ಆನೇಕಲ್ನ ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಕಾಡಾನೆಗಳ ಆತಂಕ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಹೊಸೂರು ಸಮೀಪದ ಕರುನೂರು ಕೆರೆಯಲ್ಲಿ ಆನೆಗಳ ಹಿಂಡು ಜಲಕ್ರೀಡೆ ಆಡಿವೆ. ಗಜಪಡೆ ಜಲಕ್ರೀಡೆ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಇದರಿಂದ ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ಶುರುವಾಗಲಿದೆ. ಈಗಾಗಲೇ ಉಭಯ ತಂಡಗಳು ಭರ್ಜರಿ ಸಿದ್ಧತೆಯನ್ನು ನಡೆಸಿದ್ದು ಕಣಕ್ಕಿಳಿಯಲಿಕ್ಕೆ ಸಜ್ಜಾಗಿ ನಿಂತಿದೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.